ಹಾದಿ ಬೀದಿಯಲ್ಲಿ ಸಿಎಂ ಡಿಸಿಎಂ ಹುದ್ದೆಗಳ ಅಸ್ತ್ರ ಪ್ರಯೋಗವಾಗ್ತಾ ಇದೆ. ಸಮುದಾಯವಾರು ನಾಯಕರು ಕುರ್ಚಿಗಾಗಿ ತೊಡೆ ತಟ್ಟಿದ್ದಾರೆ. ಕಾಂಗ್ರೆಸ್ನ ಬೀದಿ ಜಗಳ ತಾರಕಕ್ಕೇರಿದ ಬೆನ್ನಲ್ಲೇ ಹಿಡಿತ ತಪ್ಪಿದ ಶಾಸಕರು ಸಚಿವರ ಬಾಯಿಗೆ ಬ್ರೇಕ್ ಹಾಕೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಗರಂ ಆಗಿದ್ದಾರೆ. ಶಿಸ್ತು ಕ್ರಮದ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅನುಗ್ರಹ ಮಾಡಲಿ ಅಂತ ಹೇಳ್ಕೊಳ್ತಕ್ಕಂಥ ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. ಅವ್ರ ಆಶೀರ್ವಾದ ಇದ್ರೆ ದೇವ್ರ ಒಳಗಡೆಯಿಂದನೇ ಅವ್ರ ಅರಸ್ಲಿ ಸಾಕು. ಹೇಳಿದ್ದೆ ತಪ್ಪಾಗ್ತದೆ ಅಂದ್ರೆ ನಾನು ಎಂಥದೇ ಅಧಿಕಾರದ ಕಿಚ್ಚು ಧಗಧಗ, ಮುಯಿಗೆ ಮುಯಿ, ಏಟು ಎದುರೇಟು. ಸಿಎಂ ಸಿದ್ದು ಕ್ಯಾಂಪ್ನಿಂದ ಹೆಚ್ಚುವರಿ ಡಿಸಿಎಂ ಬೇಡಿಕೆ ಹಾಗೂ ಡಿಕೆಶಿ ಪರ ಒಕ್ಕಲಿಗ ಸ್ವಾಮೀಜಿಯ ವಕಾಲತ್ತು. ಎರಡು ಬಣಗಳ ಒಳಕಿಚ್ಚು ಸ್ಫೋಟಗೊಂಡಿದೆ. ಇಷ್ಟು ದಿನ ಕಾಂಗ್ರೆಸ್ನೊಳಗಿದ್ದ ಅಂತರ್ಯುದ್ಧ ಬೀದಿಗೆ ಬಿದ್ದಿದೆ. ರಾಜ್ಯ ರಾಜಕಾರಣದಲ್ಲಷ್ಟೇ ಅಲ್ಲ, ಇಲ್ಲಿಯ ಕುರ್ಚಿ ಕದನ ದಿಲ್ಲಿಯ ಹೈಕಮಾಂಡ್ ಬುಡಕ್ಕೂ ಶಾಖ ತಟ್ಟುವಂತೆ ಮಾಡಿದೆ. ಒಬ್ಬರ ಪರ ಮತ್ತೊಬ್ಬರ ಬಹಿರಂಗ ಹೇಳಿಕೆಗಳು ಹಸ್ತಪಾಳಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಡಿಸಿಎಂ ಸಿಎಂ ಜಟಾಪಟಿ, ಡಿಕೆಶಿ ಖಡಕ್ ಎಚ್ಚರಿಕೆ. ಬಾಯಿ ಬಿಟ್ರೆ ಶಿಸ್ತು ಕ್ರಮ, ಡಿಕೆಶಿ ನೋಟಿಸ್ ಶಾಕ್. ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಕದನ, ಭವಿಷ್ಯದ ಯುದ್ಧಕ್ಕೆ ಮುನ್ನುಡಿ ಬರೆದಿದೆ. ಹೆಚ್ಚುವರಿ ಡಿಸಿಎಂ ಅಸ್ತ್ರ ಪ್ರಯೋಗಿಸಿದ್ದ ಸಿದ್ದರಾಮಯ್ಯ ಕ್ಯಾಂಪ್ ಮೇಲೆ ಕೆಂಪೇಗೌಡ ಜಯಂತಿ ದಿನವೇ ಸ್ವಾಮೀಜಿ ಮೂಲಕ ಪ್ರತ್ಯಸ್ತ್ರ ಪ್ರಯೋಗವಾಗಿತ್ತು. ಖಾದಿ ಕಾವಿ ಮಧ್ಯೆ ರಾಜಕೀಯ ಜಟಾಪಟಿಯೂ ನಡೀತಿದೆ. ಬಹಿರಂಗ ಹೇಳಿಕೆಗಳು ಡಿಸಿಎಂ ಡಿಕೆಶಿಯನ್ನ ಕಂಗೆಡಿಸಿದೆ. ಡಿಸಿಎಂ ಹುದ್ದೆ ಬಗ್ಗೆ ಯಾರು ಮಾತನಾಡಬಾರದು ಅಂತ ಹುಕುಂ ಹೊರಡಿಸಿದ್ದಾರೆ. ಶಿಸ್ತು ಕ್ರಮ ಉಲ್ಲಂಘಿಸಿದ್ರೆ ನೋಟಿಸ್ ನೀಡುವ ಖಡಕ್ ಎಚ್ಚರಿಕೆ ರವಾನಿಸಿದ್ದಾರೆ. ಒಂದ್ ಹೇಳ್ತೀನಿ ಕೇಳಿ, ಯಾವ ಡಿಸಿಎಂ ಚರ್ಚೆನೂ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ. ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಿರ್ಬೋದು ಅಷ್ಟೇ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಯಾರ ರೆಕಮೆಂಡೇಶನ್ ನನಗೆ ಅವಶ್ಯಕತೆ ಇಲ್ಲ. ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸೊ ಯಾರು ಯಾವ MLA ಮಾತಾಡೋದು ಅವಶ್ಯಕತೆ ಇಲ್ಲ, ಯಾವ ಮಂತ್ರಿನೂ ಮಾಡೋದು ಅವಶ್ಯಕತೆ, ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. ಅವ್ರ ಆಶೀರ್ವಾದ ಇದ್ರೆ ದೇವ್ರ ಒಳಗಡೆಯಿಂದನೇ ಅವ್ರ ಅರಸ್ಲಿ ಸಾಕು. ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು. ನನಗೆ ಈ ಸಿಎಂ ವಿಚಾರ ಪಬ್ಲಿಕ್ ಅಲ್ಲಿ, ಮಾಧ್ಯಮದಲ್ಲಿ ಡೆಪ್ಟಿ ಸಿಎಂ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ಇನ್ನು ನಾನು ಹೇಳ್ತೀರಲ್ಲ, AICC ಅವರಲ್ಲಿ ನಾನಾಗ್ಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂತ ಅನಿವಾರ್ಯತೆ. ನೋಟಿಸ್ ಕೊಡ್ತಾರಾ, ಕೊಡ್ಲಿ ಬಿಡಿ ಎಂದ ರಾಜಣ್ಣ. ಬಹಿರಂಗ ಹೇಳಿಕೆ ನೀಡಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ ಡಿಕೆಶಿಗೆ ಸಚಿವ KN ರಾಜಣ್ಣ ತಿರುಗೇಟು ನೀಡಿದ್ದಾರೆ. ನೋಟಿಸ್ ಕೊಟ್ರೆ ಮಾತಾಡ್ತೀನಿ, ಹೆಚ್ಚುವರಿ ಡಿಸಿಎಂ ಕೇಳೋದೆ ತಪ್ಪ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅಂದ್ರೆ ಸುಮ್ನಿರ್ಬೇಕಾ ಅಂತ ಗುಡುಗಿದ್ದಾರೆ. ಏನು ಹೇಳಿದ್ರೆ ಏನ್ ತಪ್ಪಾಗ್ತದೆ, ಏನು ತಪ್ಪಾಗ್ತದೆ ಕೇಳಬಾರ್ದ ನಾವು? ನಾವು ಕೇಳಿದ್ದೆ ತಪ್ಪಾಗ್ತದೆ, ಹೇಳಿದ್ದೆ ತಪ್ಪಾಗ್ತದೆ ಅಂದ್ರೆ ನಾನು ಎಂಥದೇ ಕ್ರಮ ಬಂದ್ರು ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ. ವಾರ್ನಿಂಗ್ ನಾನು ಕೇಳ್ತಿದ್ದೇನ್ರಿ, ನಾನೇ ರಾಜಣ್ಣನೇ, ನಾನು ಐ ಆಮ್ ನಾಟ್ ಫಾರ್ ಪವರ್. ಬಾಯಿಗೆ ಬೀಗ ಹಾಕೊಂಡಿರ್ಬೇಕು, ಯಾರು ಕೂಡ ಎಲ್ಲರೂ ಹಾಕೋಬೇಕು, ಎಲ್ಲರೂ ಹಾಕೊಂಡು ನಾವು ಹಾಕೊಂತೀವಿ. ಅವ್ರು ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅಧ್ಯಕ್ಷರಾಗಿ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸರ್. ನೋಡಪ್ಪ, ಎಲ್ಲರೂ ಸುಮ್ಮನಿದ್ರೆ ನಾವು ಸುಮ್ಮನೆ ಇರ್ತೀವಿ. ರಂಭಾಪುರಿ ಸ್ವಾಮೀಜಿಯಿಂದ ವೀರಶೈವ ಲಿಂಗಾಯತ ದಾಳ. ನಮ್ಮ ಸಮುದಾಯಕ್ಕೆ ಸಿಎಂ ಸ್ಥಾನ ನೀಡಬೇಕು ಅಂತ ಆಗ್ರಹ. ಒಕ್ಕಲಿಗ ಸ್ವಾಮೀಜಿ ಶ್ರೀಶೈಲ ಸ್ವಾಮೀಜಿ ಬೆನ್ನಲ್ಲೇ ಬಾಳೆಹೊನ್ನೂರು ಪೀಠದ ರಂಭಾಪುರಿ ಸ್ವಾಮೀಜಿ ಕೂಡ ವೀರಶೈವ ಲಿಂಗಾಯತ ದಾಳ ಉರುಳಿಸಿದ್ದಾರೆ. ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಬೆಂಬಲಿಸಿದೆ. ಸಿಎಂ ಬದಲಾವಣೆಯ ಕಾಲ ಬಂದ್ರೆ ನಮ್ಮ ಸಮುದಾಯದ ನಾಯಕರಿಗೆ ನೀಡಬೇಕು, ಇಲ್ಲದಿದ್ರೆ ಡಿಸಿಎಂ ಆದ್ರೂ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಏನಾದರೂ ರಾಜ್ಯದಲ್ಲಿ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ಹಿಂದಿನ ಚುನಾವಣೆಯಲ್ಲಿ ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಕೊನೆಗೆ ಮುಖ್ಯಮಂತ್ರಿ ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಯನ್ನಾದರೂ ಪರಿಗಣಿಸಬೇಕು. ಒಟ್ಟಾರೆ ಸಿಎಂ ಡಿಸಿಎಂ ಕುರ್ಚಿಗಾಗಿ ಒಂದೊಂದೇ ಮಿಸೈಲ್ಗಳು ಫೈರ್ ಆಗ್ತಿದ್ದು, ರಾಜಕಾರಣದಲ್ಲಿ ಸೃಷ್ಟಿಯಾಗಿರುವ ಹೆಚ್ಚುವರಿ ಕಿಚ್ಚು ಯಾವ ಹಂತಕ್ಕೆ ಹೋಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹರೀಶ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.